ಗುಡ್ ಮಾರ್ನಿಂಗ್ ಎವ್ರಿವನ್. ಕೋಲ್ಕತ್ತಾದಿಂದ ಮಾತಾಡ್ತೀವಿ. ಈಗ ನಿನ್ನೆ ರಾತ್ರಿ ಅರೌಂಡ್ 3 ಗಂಟೆಗೆ ಬಂದ್ಮ್ಯಾಗ 4 ಗಂಟೆಗೆ ರೂಮ್ ಸಿಕ್ತು. ಅದೆಲ್ಲ ಬರೀ ದೊಡ್ಡ ದೊಡ್ಡ ಬಿಲ್ಡಿಂಗ್ ಅದಾವು. ಆ ಬಿಲ್ಡಿಂಗ್ದಾಗ ಅವ್ರ ಮನೆನೇ ಅದಾವ. ಮನೆದಾಗ ರೂಮ್ಸ್ ಮಾಡ್ಕೊಂಡ್ಬಿಟ್ರೆ ಅವ್ರು ಅಲ್ಲೇ ತೊಗೋಬೇಕು, ಬೇರೆ ಆಪ್ಷನ್ ಏನೂ ಇಲ್ಲೇ ಇಲ್ಲ. ಗಾಡಿ ಪೂರ ಇಲ್ಲೇ ನಿನ್ನೆ ಪುಳ ಎಲ್ಲ ಸತ್ತು ಗಾಡಿ ಅಷ್ಟೇ ನಾಶ ಆಗೈತಿ. ಈ ಗಾಡಿ ಹೊಲ್ಸಾಗೈತಿ, ಇದು ಗಾಡಿ ಹಂಗೈತಿ, KTM ಹಂಗೆ ಹೊಲ್ಸಾಗೈತಿ. ಭಾಳ ಅಂದ್ರೆ ಭಾಳ ಹೊಲ್ಸಾಗೈತಿ. ರಾತ್ರಿ ಎಲ್ಲ ಹುಳಗಿಳೆಲ್ಲ ಸತ್ತು. ಇನ್ನು ರಾತ್ರಿ ನೋಡಿಲ್ಲ, ಬರೀ ಟ್ರಕ್ ಇತ್ತು. ಆ ರೋಡ್ದಾಗೆಲ್ಲ ಬರೀ ಹುಳನ ಇದ್ದು. ಸೊ ಈಗ ನೆಕ್ಸ್ಟ್ ಮೊದಲು ನಾಷ್ಟ ಮಾಡಿ ಎಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡೋಮಂತ. ಸೊ ಈಗ ಬೈಕ್ ಕ್ಯಾಮ್ರಾಗೆ ಹೋಗೋಣ. ಕೊಲ್ಕತ್ತಾಗಿದ್ವಲ್ಲ, ಸೊ ವಿಕ್ಟೋರಿಯಲ್ ಮೆಮೊರಿಯಲ್ ಇತ್ತು, ವಿಕ್ಟೋರಿಯಾ ಮೆಮೊರಿಯಲ್ ಇತ್ತು. ಅಲ್ಲೇ ಬಂದೀವಿ. ನಮ್ಮ ಮೆಮೊರಿಯಲ್ ಏನೈತಿ ಒಳಗೆ ಅಂತ ನೋಡು. ಮತ್ತು ಗಾರ್ಡನ್ ಐತಿ ಅಂತ, ಮೆಮೊರಿಯಲ್ಲೇ ಐತಂತ. ಆಮೇಲೆ ಸ್ವಲ್ಪ ಇನ್ಸ್ಟ್ರೂಮೆಂಟ್ಸ್ ಹಳೆ ಯೂಸ್ ಮಾಡಿದಲ್ಲ ಇನ್ಸ್ಟ್ರೂಮೆಂಟ್ಸ್, ಅವೇನು ಕೆನೊನ್ಸ್ ಎಲ್ಲ ಒಳಗದಾವ ಅಂತ ಹೇಳಿದ್ರೆ ನೋಡೋ ಮುಂದೆ ಬಂದೀವಿ. 50 ರೂಪಾಯಿ ಟಿಕೆಟ್ ಐತಿ, ಗಾರ್ಡನ್ ಪ್ಲಸ್ ಗ್ಯಾಲರಿ ಸೇರಿ. ಸೊ ಅಲ್ಲೇ ಎಂಟ್ರಿ ಮಾಡೋ ಮುಂದೆ ಡಿಸೈಡ್ ಮಾಡಿ ಇಲ್ಲಿ ಬಂದೀವಿ. ಭಾಳ ಹೈಜೀನಾಗಿ ಮೇಂಟೈನ್ ಮಾಡ್ಯಾರ, ಫುಲ್ಲು ಕ್ಲೀನ್ ಇಟ್ಟಾರ. ಗಾರ್ಡನ್ ಫುಲ್ ಕಲರ್ಫುಲ್ ಆಗೈತಿ. ಎಲ್ಲ ಫ್ಲವರ್ಸ್ ಗಿರ್ಸ್ ಎಲ್ಲ ಪ್ಲ್ಯಾಂಟ್ ಮಾಡ್ರಿ. ಇನ್ನು ಆ ಕಡೆನೂ ಇದು ಗಾರ್ಡನ್. ಸೊ ಇದು ಮ್ಯೂಸಿಯಮ್. ಮ್ಯಾಗ ನೋಡಿದ್ರೆ ನೀವು ನೋಡ್ರಿ, ಏಂಜಲ್ ಆಫ್ ವಿಕ್ಟ್ರಿ ಅವ್ರು ಕರೆಯೋದಿದೆ. ನಮ್ಮ ಇಂಡಿಯನ್ ಫ್ಲಾಗ್ ಇಲ್ಲ ಐತಿ. ಈ ಫ್ಲ್ಯಾಗ್ ಹರಡೋಕ್ಕೋಸ್ಕರ ಎಷ್ಟು ಕಷ್ಟಪಟ್ಟರು ನಮಗೆ ನಮ್ಮ ಫ್ರೀಡಮ್ ಫೈಟರ್ಸ್ ಅಂದರೆ ಭಾಳ ಕಷ್ಟಪಟ್ಟರು. ಎಂಟ್ರೆನ್ಸಿಂಗೆ ಮೇರಿ ಸ್ಟ್ಯಾಚ್ಯೂ ಇಟ್ಟರೆ ಅವ್ರು. ಸೊ ಇದೆಲ್ಲ ಕನ್ಸ್ಟ್ರಕ್ಷನ್ ನಡಿಬೇಕಾಗಿದೆ. ಹೆಂಗಿತ್ತು ಸ್ಟೆಪ್ ಬೈ ಸ್ಟೆಪ್ ಸರ್. ಇದು ಲಾರ್ಡ್ ಕರ್ಜನ್ ಸ್ಟ್ಯಾಚ್ಯೂ. ಲಾರ್ಡ್ ಕರ್ಜನ್ ಯಾರಂತ ನಿಮ್ಗೆ ಗೊತ್ತಾಗುತ್ತೆ. ಈಗ ಎಲ್ಲ ಫುಲ್ ಯಾವ ಥರ ಮಾಡ್ಯಾರಂದ್ರೆ ಕಂಪ್ಲೀಟಾಗಿ ವೈಟ್ ಮಾರ್ಬಲಿಂದ ಯೂಸ್ ಮಾಡ್ಯಾರ. ನೀವು ನೋಡ್ಬೋದು, ಕಂಪ್ಲೀಟಾಗಿ ವೈಟ್ ಮಾರ್ಬಲ್ ಐತಿದೆ. ಅವ್ರ ಇಂಟೆನ್ಷನ್ಸ್ ಒಂದೇ ಇತ್ತು, ತಾಜ್ ಮಹಲ್ಗಿಂತ ಬಹಳ ಚೆಂದ ಕಟ್ಬೇಕಂತ ಅನ್ನೋದು ಇಂಟೆನ್ಷನ್ಸ್ ಆಗಿದ್ರೆ. ಬಟ್ ನನ್ನ ಅನ್ಸೋ ಮಟ್ಟಿಗೆ ಆಗಿರಾಕಿಲ್ಲ ಅದು. ತಾಜ್ ಮಹಲ್ ಇಲ್ಲ ಕನ್ಸ್ಟ್ರಕ್ಷನ್ಸ್ ಸ್ಟೆಪ್ ಬೈ ಸ್ಟೆಪ್. ಇದು ಏನು ವಿಕ್ಟೋರಿಯಾ ಮೆಮೊರಿಯಲ್ ಐತಲ್ಲ, 64 ಏಕರ್ಸ್ದಾಗ ಸ್ಪ್ರೆಡ್ ಆಗೈತಿ. ಈಗ ಮ್ಯಾಪ್ ಎಲ್ಲೆಲ್ಲಿ ಏನೇನು ಐತೆ ಅಂತೆಲ್ಲ ಕೊಟ್ಟರೆ ಇಲ್ಲೇ. ಸೊ ಇದು ಗಾರ್ಡನ್ನು ಇಲ್ಲೇ ಐತಿ. ಈ ಕಡೆ ರಾಯಲ್ ಗ್ಯಾಲರಿ, ಈ ಕಡೆ ಗ್ಯಾಲರಿ, ಕ್ವೀನ್ಸ್ ಹಾಲ್ ಫುಲ್ ಕ್ರೌಡೆಡ್ ಐತಿದೆ ಮ್ಯೂಸಿಯಮ್. ನೀವು ಅದೇನು ನೋಡತ್ತೀರಲ್ಲ ಮುಂದೆ ಸ್ಟ್ಯಾಚ್ಯೂ, ಅದು ವಿಕ್ಟೋರಿಯಾದ ಫಸ್ಟ್ ಕ್ವೀನ್ ಎಂಪ್ರೆಸಸ್ ಆಫ್ ಇಂಡಿಯಾ ಅಂತ ಕರೀತಾರೆ ಅವ್ರಿಗೆ. ಅವ್ರ ಮೆಮೊರಿಯಲ್ ಸಂಬಂಧ ಏನು ವಿಕ್ಟೋರಿಯಾ ಮ್ಯೂಸಿಯಂ ಕಟ್ಟಿದ್ದೆ, ಅವ್ರ ಸಂಬಂಧ ಕಟ್ಟಿದ್ದೆ. ಮಾರ್ವಲ್ಸ್ ಐತಿದೆ ಎಲ್ಲ ಮ್ಯಾಗೆಲ್ಲ ಪೇಂಟಿಂಗ್ಸ್ ಇದಾವೆ, ಹಳೆ ಪೇಂಟಿಂಗ್ಸ್ ರಿಯೂನೇಟ್ ಮಾಡ್ಯಾರಲ್ಲ. ಸೊ ಇದು ಆ್ಯಕ್ಚುಲಿ ಹಾಲ್. ಮುಂದೆ ನೋಡಿದಾಗ ಯಾವ ಥರ ನಾವು ಸ್ಪೋರ್ಟ್ಸ್ ಯೂಸ್ ಮಾಡ್ತಿದ್ವಿ ಅಂತ ಕನ್ಸಿಡರ್ ಮಾಡ್ತಾಯಿದ್ವಿ. ಫಸ್ಟ್ ಅದ್ರೊಳಗೆ ಕೈಯಾಗಿ ಸ್ಪೋರ್ಟ್ ಯೂಸ್ ಮಾಡೋದು. ಅದು ಮರಾಠ ಸ್ವಾಡ್ ಕುಟ್ಟಿ ಅಂತ ಕರಿತಾರೆ ಅದಕ್ಕೆ. ನೆಕ್ಸ್ಟ್ ಅದ್ರ ಬಾಜು ಇದು ಕುಟ್ಟಿ ಕಂಪ್ಲೀಟಾಗಿ ನೋಡ್ಬೋದು ನೀವು. ಕಾಣತೈತಿ. ಇದು ಫ್ರೆಂಚ್ ಗನ್ ಅಂತ ಕರಿತಾರೆ ಇದನ್ನ. ಇದು ಬ್ಯಾಟಲ್ ಆಫ್ ಪ್ಯಾಲ್ಸ್ ಇದ್ದಾಗ ರಾಬರ್ಟ್ ಕ್ಲೈವ್ ನೋಡ್ರಿ ವ್ಯಕ್ತಿ ಇವರು ಬ್ಯಾಟಲ್ ಆಫ್ ಪ್ಯಾಲ್ಸ್ ಇದ್ದಾಗ ಕಾನ್ಫಿಡರ್ ಮಾಡ್ರೆ 2 ಅದಾವ. ಇಲ್ಲೊಂದು ಐತಿ, ಅಲ್ಲೊಂದು ಐತಿ. ಯೂಸರ್ ಇದೆ ಇದು. ಆಮೇಲೆ ರಿವಾಲ್ವಿಂಗ್ ಕ್ಯಾನ್ ಇದೆ. ಏನಾದ್ರು ಕಂಟಿನ್ಯೂಸ್ ಆಗಿ ಎಲ್ಲ ತಿರುಗಿದಾಗ ಹಿಡ್ಕೊಂಡು ತಿರುಗಾಡ್ಸ್ಕೊಂತ ಹೊಡಿಬೋದು. ಅದು ರಾಬರ್ಟ್ ಕ್ಲೈವ್. ಇಲ್ಲೊಂದು ಫೈರ್ ಗನ್ ಐತಿ, ಇಲ್ಲೊಂದು ಫೈರ್ ಗನ್ ಇದೆ. ಕೆನಾನ್ಸ್ ಅಂತ ಹೇಳ್ಬೋದು ನಾವು. ಬ್ಯಾಟಲ್ ಆಫ್ ಪ್ಯಾಲ್ಸಿ ನಡೆದಿತ್ತು ಅವಾಗಿಂದ್ರಾಗ. ಯಾರ ಜೊತೆ ಅಂದ್ರೆ ಫ್ರೆಂಚ್ ಜೊತೆ ಇತ್ತು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಪ್ಲಸ್ ಫ್ರೆಂಚ್ ಅದು ಇದು ವಾರ್ ನಡೆದಾಗ ಅದು ನಡೆದಿತ್ತು. ಕಂಪ್ಲೀಟ್ ರೂಮ್ದಾಗ, ಈ ಚೇಂಬರ್ದಾಗ ನಮ್ದು ಇಂಡಿಯಾ ಫೈಟರ್ಸ್ ಅಂತಂದರೆ ಫ್ರೀಡಮ್ ಫೈಟರ್ಸಿಗೆ ಯಾವ್ಯಾವ ಥರ ಏನೇನು ಮಾಡಿದ್ರು, ಅವಾಗ ಇವ್ರು ಹೆಂಗೆ ರೆಸ್ಪಾನ್ಸ್ ಕೊಟ್ಟರು. ಇನ್ನೊಂದು ಡೆಲ್ಲಿ ಬಾಂಬ್ ಔಟ್ರೇಜ್ ಇಷ್ಟೆಲ್ಲ ರಿವಾರ್ಡ್ಸ್ ಕೊಟ್ಟರು. ಆಮೇಲೆ ಯಾವ ಥರ ಎಲ್ಲ ಏನು ಮ್ಯಾಗ್ಝಿನ್ಸ್ ಎಲ್ಲ ಹಾಕಿದ್ರು ಅದೆಲ್ಲ ಇಲ್ಲೇ ಇಟ್ಟಾರ. ನೆನಪಿದ್ರೆ ಅಲಿಪುರ ಬಾಂಬ್ ಕೇಸ್ ಅಂತಿತ್ತು, ದೊಡ್ಡ ಕೇಸ್ ಆಗಿತ್ತು. ಅದರಲ್ಲಿ ಹಿಂಗೆ ಮೆನ್ಷನ್ ಮಾಡಿದ್ರು.
ಪೇಪರ್ಸ್ ಮೆನ್ಷನ್ ಮಾಡ್ಯಾರ. ಫೇಮಸ್ ಫಿಗರ್ ನಿಮ್ಗೆ ಗೊತ್ತಿರ್ಬೋದು, ಉತ್ತಮ್ ಸಿಂಗ್. ಇವರು ದೊಡ್ಡ ರೆವಲ್ಯೂಷನರಿ ಇವರು ಗದ್ದಾರ್ ಪಾರ್ಟಿದಾಗಿದ್ರು. ಆಮೇಲೆ ಜಲಿಯನ್ವಾಲಾ ಬಾಗ್ ಮಸೀಕರದಾಗ ಇನ್ 13 ಏಪ್ರಿಲ್ 1999 ಆಗಿತ್ತು. ಯಾರಾದ್ರ ಮೈಕಲ್ ಫ್ರಾನ್ಸಿಸ್ ಓಡೋರ್ ಏನು ಶೂಟ್ಔಟ್ ಮಾಡಿದ್ರಲ್ಲ ಅವ್ರಿಗೆ ಶೂಟ್ಔಟ್ ಅಟ್ ಕ್ಯಾಕ್ಸ್ಟನ್ ಹಾಲ್ ಅಂದ್ರೆ ಕ್ಯಾಕ್ಷನ್ ಹಾಲ್ದಾಗ ಅವ್ರನ್ನ ಓಪನ್ ಫೈರ್ ಮಾಡಿ ಸಾಯಿಸ್ತಾನೆ. ನೀವು ಉತ್ತಮ್ ಸಿಂಗ್ ಪಿಕ್ಚರ್ ನೋಡಿರ್ಬೇಕು, ಅದ್ರಾಗೂ ಮೆನ್ಷನ್ ಮಾಡಿದ್ರೆ ಪೂರಷ್ಟು. ಇಫ್ ನಿಮ್ಗೆ ಗೊತ್ತಾಗ್ಲಿಲ್ಲ ಸ್ಟೋರಿ ಉತ್ತಮ್ ಸಿಂಗ್ ಬಗ್ಗೆ ಅಂದ್ರೆ ಅದು ಪಿಕ್ಚರ್ ಪ್ಲೀಸ್ ನೋಡ್ರಿ. ನಮ್ಮ ಮೊದಲಿನ ಫ್ಲಾಗ್ಸ್ ಇವೆಲ್ಲ. ನೋಡಿದ್ರೆ ಅದೆಲ್ಲ ಮ್ಯೂಸಿಯಮ್. ಇದು ಮ್ಯೂಸಿಯಮ್ದ ಬ್ಯಾಕ್ ಸೈಡ್ ಇದೇನಿದೆಲ್ಲ ಕಂಪ್ಲೀಟಾಗಿ ಗಾರ್ಡನ್, ಎಲ್ಲ ಗಾರ್ಡನ್ ಇದೆ. ಆ ಕಡೆ ಸ್ವಲ್ಪ ಫ್ಲವರ್ಸ್ ಐತಿ. ಈಗ ಮತ್ತೆ ವಾಪಸ್ ನಾವು ಹೋಗೋದಿಲ್ಲ. ಸೊ ಇದು ಎಕ್ಸಿಟ್ ಇದೆ, ರೌಂಡ್ ಎಕ್ಸಿಟ್. ಸೊ ಎಕ್ಸಿಟ್ ಆಗೋಣಂತ. ಎಕ್ಸಿಟ್ ಆಗಿ ನೆಕ್ಸ್ಟ್ ಡೆಸ್ಟಿನೇಷನ್ ಏನಂತಂದು ಗೊತ್ತಾಗತೈತೆ ನಿಮ್ಗೆ, ಅಲ್ಲಿ ಹೋಗೋಮಂತೀವಿ. ಈಗ ಜಸ್ಟ್ ವಿಕ್ಟೋರಿಯಾ ಮ್ಯೂಸಿಯಂ ಮುಗಿಸಿದ್ವಿ, ನೋಡಿದ್ರೆ ಎಲ್ಲ ಬಿಡೋ. ಈಗ ನೆಕ್ಸ್ಟ್ ಇನ್ನೊಂದು ಮ್ಯೂಸಿಯಮ್ ಐತೆ, ಇಂಡಿಯನ್ ಮ್ಯೂಸಿಯಂ ಅಂತಂತ. ಅಲ್ಲಿ ಹೋಗ್ಬೇಕಂತ ಡಿಸೈಡ್ ಮಾಡೀವಿ. ಸೊ ಇಂಡಿಯನ್ ಮ್ಯೂಸಿಯಂ ಹೋಗಂತ ಅಂಟಿರಿ. ಹಗರ ಎಲ್ಲ ಚಾರಿಟಿ ಗಿರೇಟ್ ಕುದುರೆಗಿತ್ನಿ ಬಿಸ್ನೆಸ್ ಚಲೋ ಐತಿರಲ್ಲ, ಕುದುರೆನೆಲ್ಲ ಇಟ್ಕೊಂಡು ಅದು ಹೋಗಿ ಹಿಂಗೆ ಹೋಗಿ ಮುಂದೆ ಹೋಗಿ ಒಂದು 20 ಮೀಟ್ರ್ ಹೋಗಿ ಬರೋಕೆ 50-60 ರೂಪಾಯಿ ತಗೋತಾರೆ ಅವರು. ಇದೆಲ್ಲ ಬಿಸ್ನೆಸ್ ಅಪ್ಪ, ಬಿಸ್ನೆಸ್ ಮಾಡಬೇಕು. ಬಿಸ್ನೆಸ್ ಮಾಡಿದ್ರೆ ಹೊಟ್ಟೆ ಪಾಡಿಗೆ ಮಾಡೋರು ಎಲ್ಲರೂ. ಮತ್ತು ಇನ್ನೊಂದು ಏನಂತಂದ್ರೆ ಸಿಟಿ ಕ್ಲೀನ್ ಐತಿ, ಬಟ್ ಹೆವಿಲಿ ಕಂಪ್ಯಾಕ್ಟ್, ಕಂಜೆಸ್ಟೆಡ್ ಜಾಸ್ತಿ. ಬಸ್ ಇಲ್ಲಿ ಎಲ್ಲ ಕಡೆ ಅವು ಸಾಯತ್ತವ ಬಸ್ ಮುಂದೆ ಹೋಗೋಕ್ಕೆ. ಆಮೇಲೆ ಜನ ಇಲ್ಲಿ ಪ್ರಿಫರೆನ್ಸ್ ಕೊಡೋದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಜಾಸ್ತಿ ಕೊಡ್ತಾರೆ. ಆಮೇಲೆ ಟ್ಯಾಕ್ಸೀಸ್ ನಾವೆಲ್ಲ ನೋಡಿರ್ತೀವಲ್ಲ, ಹಳೆ ಪಿಕ್ಚರ್ದಾಗ ನೋಡಿದ್ರೆ ಟ್ಯಾಕ್ಸಿ, ಹಂಗೆ ಟ್ಯಾಕ್ಸಿ ಅದಾವೆ ಇಲ್ಲಿ. ಅಂಬಾಸಡರ್ ಟ್ಯಾಕ್ಸಿ ಇರ್ತಾವಲ್ಲ, ಆ ಟೈಪ್ ಐತಿ. ಪ್ರತಿ ಒಂದು 100 ಮೀಟ್ರಿಗೆ ಒಂದು ಸಿಗ್ನಲ್ಸ್ ಅದಾವೆ ಇಲ್ಲೇ. ಸೊ ಜಾಸ್ತಿ ಹೆವಿಲಿ ಟ್ರಾಫಿಕ್ ಆಗಿಲ್ಲ, ಬಟ್ ಎವ್ರಿ ಟೈಮ್ ನಿಲ್ಲಿಸ್ಬೇಕಾಗತ್ತೆ. ಏನಾದ್ರೂ ಅಂಕಲ್ ಸ್ಮೈಲ್ ನೋಡ್ರಿ. ಬಸ್ ಎಲ್ಲ ಇಂಥವದಾವ ಇಲ್ಲಿ. ಇನ್ನು ಬಸ್ ಅಪ್ಡೇಟ್ ಆಗಿಲ್ಲ. ನಾವು 1 ಸೆಕೆಂಡ್. ಅಂಬಾಸಡರ್ ನೋಡಿರ್ತೇವಲ್ಲ, ಸೇಮ್ ಅದ. ಯಾತ್ರೆ ಸಾಧ್ಯ ಇದೆ, ಟ್ಯಾಕ್ಸಿ ಇಲ್ಲಿದೆ ವೆಸ್ಟ್ ಬೆಂಗಾಲ್. ಇನ್ನವರೆಗೂ ಅದು ಹಳೇದು ಮೇಂಟೈನ್ ಮಾಡ್ಯಾರ. ಬೇರೆ ಟ್ಯಾಕ್ಸಿ ಅಂತೂ ಕಂಡೇ ಇಲ್ಲ, ಬಟ್ ಬರೀ ಅಂಬಾಸಡರ್ ಟ್ಯಾಕ್ಸಿನೂ ಜಾಸ್ತಿ. ಇದು ಅಂಬಾಸಡರ್ ಕ್ಲಾಸಿಕ್ ಇದೆ. ಯಾತ್ರೆ ಸಾಧ್ಯ ಅಂತ ಮಾಡ್ಕೊಂಡ್ರೆ ಮ್ಯೂಸಿಯಂ ಎಂಟ್ರಿ ಆಗೀವಿ. ಮಂಡೇ ಕ್ಲೋಸ್ ಇರ್ತೈತಿ. ಪರ್ ಹೆಡ್ಡಿಗೆ 75 ರೂಪೀಸ್ ಟಿಕೆಟ್ ಐತಿ. ಕ್ಯಾಮ್ರಾಗ 59 ರೂಪೀಸ್ ಎಕ್ಸ್ಟ್ರಾ ಐತಿ. ಸೊ ಇದು ಇಂಡಿಯನ್ ಮ್ಯೂಸಿಯಮ್ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ. ಮತ್ತು ಲೆಟ್ಸ್ ಮೂವ್.
ಇದು ಆ್ಯಕ್ಚುಲ್ ಸೈಜ್ ಆಫ್ ಇಂಡಿಯನ್ ಎಲಿಫೆಂಟ್ ಇದೆ. ಈಗ ನೋಡ ಅದು ಸ್ಕಲ್ ಆಫ್ ಇಂಡಿಯನ್ ಎಲಿಫೆಂಟ್ ಟಸ್ಕ್ ಇದ್ದಾಗ. ಟಸ್ಕ್ ಒರಿಜಿನಲ್ ಡೂಪ್ಲಿಕೇಟ್ ಗೊತ್ತಿಲ್ಲ, ಮೋಸ್ಟ್ ಪ್ರಾಬಬ್ಲಿ ಡೂಪ್ಲಿಕೇಟ್ ಇರ್ಬೋದು. ಸೊ ಓಕೆ, ಇದು ಟಸ್ಕ್ ಆಗಿದೆ ನೋಡಿದೆ. ಮೇಲ್ಗಡೆ ನೋಡೋತಿಲ್ಲ, ಇದು ದೊಡ್ಡದು ಮೇಲ್ಗಡೆ ಏನು ಕಾಣೋದಿಲ್ಲ ನಿಮ್ಗೆ. ಏನಂತಂದ್ರೆ ಸ್ಕಲ್ ಆಫ್ ಅ ಬ್ಲೂ ವೇಲ್ ದ ಸ್ಕಲ್ ಅಂತದ್ದು. ಸೊ ಈ ಪಾರ್ಟ್ ಆಫ್ ದ ಮ್ಯೂಸಿಯಮ್ ಭಾಳ ಇಂಟ್ರೆಸ್ಟಿಂಗ್ ಇತ್ತು, ಭಾಳ ಅಟ್ರಾಕ್ಟಿವ್ ಇತ್ತು. ನೈಸ್ ಟು ಸಿ. ಹ್ಯೂಮನ್ ಎವಲ್ಯೂಷನ್ ಬಗ್ಗೆ ಒಂದು ಗ್ಯಾಲರಿ ಮಾಡ್ಯಾರ, ನೋಡೋಣಂತ. ಕಂಪ್ಲೀಟ್ ಮ್ಯೂಸಿಯಂ ಟೂರ್ ಮುಗೀತು. ಈ ಮ್ಯೂಸಿಯಮ್ದಾಗ ರೆಪ್ಟೈಲ್ಸ್, ವರ್ಟಿಬ್ರೇಟ್ಸ್, ಇನ್ವರ್ಟಿಬ್ರೇಟ್ಸ್, ಮಾನ್ಯುಮೆಂಟ್ಸ್, ಫಾಸಿಲ್ಸ್, ಮಿನರಲ್ಸ್, ಓರ್ಸ್, ಮೆಟಲ್ಸ್, ಸ್ವಲ್ಪ ಹಿಸ್ಟ್ರಿ. ಯಾರಿಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇತ್ತು, ಇದು ಮಸ್ಟ್ ವಿಸಿಟ್ ಪ್ಲೇಸ್ ಇನ್ ಕೋಲ್ಕತ್ತಾ. ಭಾಳ ಬ್ಯೂಟಿಫುಲ್ಲಾಗಿ ಮೇಂಟೈನ್ ಮಾಡ್ಯಾರ. ಸ್ಟಿಲ್ ವರ್ಕ್ ನಡೆದೈತಿ, ಭಾಳಷ್ಟು ಕೆಲಸ ಇನ್ನೂ ಪೆಂಡಿಂಗ್ ಐತಿ. ಬಟ್ ಸ್ಟಿಲ್ ಇಟ್ ವಾಸ್ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಸ್ವಲ್ಪ ಹಿಸ್ಟ್ರಿ ಕಡೆ ಸ್ವಲ್ಪ ಒಲವು ಐತಿ. ಅದ್ರ ಪ್ರಕಾರ ನೋಡಿದ್ವಿ, ಎಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬಿಟ್ಟರೆ. ಯಾಕಂದ್ರೆ ಅಲ್ಲಿ ಆ್ಯಕ್ಚುಲಿ ಓನ್ಲಿ ಫೋಟೋಸ್ ಅಲೋಡ್, ವಿಡಿಯೋ ಮಾಡೋಕೆ ಅಲೋ ಕೊಡೋಂಗಿಲ್ಲ. ನಮ್ಮ ಬೆಂಗಳೂರಾಗ 10 ಕಿಲೋಮೀಟ್ರಿಗೆ ಅರ್ಥ ತೋರಿಸಿತ್ತು, ಒಂದು ಸ್ವಲ್ಪ ಹೌದಪ್ಪ ಅನಿಸಿತ್ತು. ಇಲ್ಲಿ 10 ಕಿಲೋಮೀಟ್ರಿಗೆ 52 ನಿಮಿಷ ತೋರಿಸಿತ್ತು ನಂಗೆ. ಅಯ್ಯೋ ಅಪ್ಪ, ನಾವು ಅಲ್ಲಿ ಎಲ್ಲರಿಗೂ ಬೈದು ಟ್ರಾಫಿಕ್ಕಿಂತ ಸಿಗ್ನಲ್ ಜಾಸ್ತಿ ಅಲ್ಲ ನೋಡಿ. ಅಯ್ಯಪ್ಪ ಅಪ್ಪ 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 ಸುಸ್ತಾಗರೋರು. ಸಿಗ್ನಲ್ ಸಿಕ್ಕಾಬಿಟ್ಟಾರವು. ಇವು ಬಸ್ ನೋಡ್ರಿ, ಬಸ್ ನೋಡಿದ್ರೆ ಅನ್ಸಂಗಿಲ್ಲಪ್ಪ. ಫುಲ್ಲು ಕಂಪ್ಲೀಟಾಗಿ ಎಲ್ಲ ಹೊಲಸ್ ಬಸ್ ಇಲ್ಲೆಲ್ಲ ಏನು. ಓಕೆ, ಟ್ರಾಫಿಕ್ ಐತಿ. ಟ್ರಾಫಿಕ್ ಎಷ್ಟೈತೆ ಅಂದ್ರೆ ಟ್ಯಾಕ್ಸಿ ಡ್ರೈವರ್ ಇಳಿದು ಹೋಗ್ಯಾನಲ್ಲಿ ಇದು ತೊಗೊಂಬರಕ್ಕೆ. ಹಂಗೆ ಅಲ್ಲಿ ಹೋಗ್ಬೇಕು, ಕಮ್ಮಿ ಕೊಡತನ್ನ ಹೋಗ್ರಿ ಭಯ ಶಾಣೆ ಅದ ರೀ. ಈಗ ಬರಿಲ್ಲ, ಈ ಲೆವೆಲ್ ಕಾನ್ಫಿಡೆನ್ಸ್ ಇರ್ಬೇಕು. ಹಾಂ, ನೆಕ್ಸ್ಟ್ ಲೆವೆಲ್ ಕಾನ್ಫಿಡೆನ್ಸ್ ಇದು. ಸೊ ಈಗ ನಾವು ಹೊಂಟೇವಿ ಹೌರಾ ಬ್ರಿಡ್ಜ್ ಕಡೆ ಹೋಗ್ಬೇಕಂತ ಮಾಡೀವಿ.
ನೈಟ್ ಲೈಫ್ ಹೌರಾ ಬ್ರಿಡ್ಜ್ ನೋಡೋಣ ಅಂತಂದು. ಸೊ ಮೂವಿಂಗ್ ಟುವರ್ಡ್ಸ್ ಹೌರಾ. ಇವೇನು ಲೆಫ್ಟ್ ಸೈಡ್ ನೋಡತ್ತೀರಿ, ಇದು ಈಡನ್ ಗಾರ್ಡನ್ಸ್ ಕೋಲ್ಕತ್ತಾ ಇಂಟರ್ನ್ಯಾಷನಲ್ ಸ್ಟೇಡಿಯಂ. ಅಲ್ಲೇನು ಹೊಂಟಿಲ್ಲ, ಬಟ್ ಆನ್ ದ ವೇ ರೋಡ್ದಾಗಿತ್ತು. ಅಲ್ಲಿಂದ ಆ ರೂಟ್ ತೊಗೊಳೋಣ ಅಂತಂದು ತೊಗೊಂಡೇವಿ. ಆಗ ಲೈಟ್ಸ್ ಕಾಣ್ತಾವೆ ನೋಡ್ರಿ, ಸ್ಟೇಡಿಯಂ ಲೈಟ್ಸ್. ಮ್ಯಾಗಿಂದ ಹೊರ ಬ್ರಿಡ್ಜ್ ಇಲ್ಲೇ ಮ್ಯಾಗಿಂದ ನೋಡ್ಕೊಂಬಿಡ್ರಿ ನೀವು. ಕೆಳಗಲ್ಲ ಹೌರಾ ಬ್ರಿಡ್ಜ್. ಹೌರಾ ಬ್ರಿಡ್ಜ್, ಹೌರಾ ಬ್ರಿಡ್ಜ್. ದೂರಿಂದ ನೋಡೋಷ್ಟು ಚಂದ ಕಾಣತ್ತೆ ಬಿಡ್ರಿ. ಇದ್ರ ಹೋಗಕ್ಕೆ ದೊಡ್ಡ ಇದು ಏನಲ್ಲ, ಇದು ದೂರಿಂದ ನೋಡೋಕೆ ಚಂದ ಕಾಣತ್ತೆ. ಲೈಟಿಂಗ್ ಚಲೋ ಕಾಣತ್ತೆ ದೂರಿಂದ. ಅಂಥ ಬರೀ ಏನು ಲೈಟಿಂಗ್ ಏನು ಮಾಡಿಲ್ಲಪ್ಪ. ಏನು ನಾವು ಬಂದಿದ್ದೆಲ್ಲ ಆಫ್ ಸೀಸನ್ ಬಂದವೆ, ಏನು ತಿಳಿವಲ್ತಾಗೈತಿ. ಯಾಕಂದ್ರೆ ಬರೀ ಪಾಪ ಇವರ ಕಾರ್ಮಿಕರು ನೋಡಲ್ಲ, ಪಾಪ ಅವ್ರು ದುಗಿಸ್ಕೊಂಡು ಹೊಂಟ್ರ. ಓ ಗ್ರೀನ್ ಬ್ಲೂ ಲೈಟ್ ಇದೆ, ಗ್ರೀನ್ ಲೈಟ್ ಬಂದೀಗ ನೋಡ್ರಿ. ಲೈಟ್ ಚೇಂಜ್ ಆಗೈತೆ ಮ್ಯಾಗಿಂದ. ಇಫ್ ನಿಮಗೇನಾರ ಕಾಣತ್ತಿತ್ತಂದ್ರೆ ಪರ್ಪಲ್. ನೈಟ್ ಲೈಫ್ ಕೋಲ್ಕತ್ತಾ ಅನ್ನೋಕೇನು ಅಂಥದ್ದೇನು ದೊಡ್ಡ ಇದು ಇಲ್ಲ. ಇದೆ ಎಷ್ಟೈತೆ ಅಷ್ಟೇ ಐತಿ. ಏನು ದೊಡ್ಡ ಹೇಳ್ಕೊಂಡ್ಬಿಟ್ಟು ಏನು ನೈಟ್ ಲೈಫ್ ಅನ್ನಿಸ್ಲಿಲ್ಲ ನನಗೇನು. ಅಡ್ಡಾಡೋದು ನಾನು ನೈಟಿಗೆ ಅಡ್ಡಾಡೋದೀನಿ. ಏನು ಭಾಳ ಮಾಡಿ ಲೈಟಿಂಗ್ಸ್ ಅದು ಇರ್ತಾವೆ ಅಷ್ಟೇ, ಮತ್ತೇನಿಲ್ಲ. ಇನ್ನು ಡೀಪಾಗಿ ಹೋಗ್ಬೇಕಂದ್ರೆ ಕೋಲ್ಕತ್ತಾ ದೊಡ್ಡದೈತಿ, ಸಣ್ಣದಿಲ್ಲ. ಇಲ್ಲಿದೆಲ್ಲ ಸ್ಟ್ರೀಟ್ಸ್ ಸ್ವಲ್ಪ ಪೊಲ್ಯೂಟೆಡ್ ಐತಿ. ಪೊಲ್ಯೂಟೆಡ್ ಅಂದರೆ ಕ್ಲೀನ್ ಇಲ್ಲ, ಏನಿಲ್ಲ ಸ್ಟ್ರೀಟ್ಸ್. ಹಂಗೆ ನೋಡಿದ್ರೆ ನೀವು ರೋಡ್ಸ್ ನೋಡಿದ್ರೆ ಭಾಳ ಕ್ಲೀನ್ ಇದಾವೆ. ರೋಡ್ಸ್ ಸ್ವಲ್ಪ ಏನದ ಏರಾಪಿರಿ ಜಾಸ್ತಿ, ಪೋಟಲ್ ಜಾಸ್ತಿ, ಸಿವೇಜ್ ಜಾಸ್ತಿ. ನನಗೆ ಅನ್ಸೋಬಿಟ್ಟು ಏನು ಡೆವಲಪ್ ಆಗಿಲ್ಲ. ಏನು ಇವ್ರು ಏನಾದರೂ ಹಿಸ್ಟ್ರಿ ಇಟ್ಕೋಬೇಕಂತ ಮಾಡ್ಯಾರ ಏನೋ ಗೊತ್ತಿಲ್ಲ. ಬಟ್ ಅಷ್ಟು ನನಗಿಷ್ಟ ಆಗ್ಲಾರ್ದು ಪ್ಲೇಸ್ದಾಗ ಒಂದು ಕೋಲ್ಕತ್ತಾ ಹಂಗನ್ಸತೈತಿ. ಬ್ಯಾಂಗ್ಳೂರ್ ಇದಕ್ಕಿಂತ ಬೆಟ್ರ್ ಟ್ರಾಫಿಕ್ದಾಗ ನೀವು ಹಂಗೆ ನೋಡಕತ್ರ. ಬ್ಯಾಂಗ್ಳೂರ್ ಭಾಳ ಬೆಟ್ರ್, ವೆಲ್ ಮೇಂಟೈನ್ಡ್ ಎಲ್ಲ. ಇಲ್ಲಿ ಮೇಂಟೈನ್ಡೇ ಇಲ್ಲ, ಏನೂ ಇಲ್ಲ. ಬಟ್ ಸ್ಟಿಲ್ ಇವತ್ತೊಂದು 2-3 ಪ್ಲೇಸ್ ನೋಡಿದ್ವಿ. ಇನ್ನೊಂದು ನೆಕ್ಸ್ಟ್ ನೋಡೋಕೆ ಇಷ್ಟ ಮುಗಿತು. ಈಗ ನೆಕ್ಸ್ಟ್ ಡೆಸ್ಟಿನೇಷನ್ ಹೋಗ್ಬೇಕು. ನಾಳೆ ಬೆಳಗ್ಗೆ ಜಲ್ದಿ ಚೆಕ್ಔಟ್ ಮಾಡ್ಬೇಕು. ರೂಮನ್ನು ಡಿಸೈಡ್ ಮಾಡಿದ್ವಿ. ಚೆಕ್ಔಟ್ ಮಾಡಿ ನೆಕ್ಸ್ಟ್ ಡೆಸ್ಟಿನೇಷನ್ ಹೋಗೋಣ ಅಂತ. ಸೊ ಟಿಲ್ ದೆನ್ ಗುಡ್ ಬಾಯ್.